ಹೆಲ್ಪ್ ಮಾಡ್ತಾ ಇರ್ತಾರೆ ಈ ಬಿ ಜೆ ಪಿಗೆ ಆಯಿತು ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಾಂಗ್ರೆಸ್ಗೆ ಆಯಿತು ಮಾಡ್ತಿದ್ದಾರೆ. ಆ ನೆಲೆಗಟ್ಟಿನಲ್ಲೇ ಇಲ್ಲೂ ಅನೇಕರು ಕಾಂಗ್ರೆಸ್ಸಿಗೆ ದಾನದ ರೂಪದಲ್ಲೇ ದತ್ತಿ ರೂಪದಲ್ಲೇ ಕೊಡ್ತಾ ಇರ್ತಾರೆ. ಹೀಗಾಗಿ ಅದು ಸಹಿತ ಇಲ್ಲೇನೋ ಬಳಕೆ ಆಗ್ತದೆ ದುಡ್ಡು. ಕಾಂಗ್ರೆಸ್ ದುಡುಕಿ ಮಾಡಲಿ, ಬಿ ಜೆ ಪಿ ಮಾಡಲಿ, ಈ ಜನಸಾಮಾನ್ಯರು ಏನು ದುಡ್ಡು ಸಂಗ್ರಹ ಮಾಡ್ತಾರೆ ಅದನ್ನು ಅಲ್ಲಿ ಬಳಸ್ತಾ ಇರ್ತಾರೆ. ಆದರೆ ಇಲ್ಲೇನಪ್ಪ ಅಂತಂದ್ರೆ ಓಪನ್ ಆಗಿ ಸರ್ಕಾರ ಬಂದದ, ಸರ್ಕಾರ ದುಡ್ಡನ್ನು ಹಾಕಿ ಯುವಕರನ್ನ ಇಂಪ್ರೂವ್ ಮಾಡ್ತೀನೋ ಹಾಗೆ ಹೀಗೆ ತಿಳ್ಕೊಂಡು ಇವರೊಂದು ಪ್ರಯತ್ನ ಮಾಡ್ತಾರೆ, ಸಂಘಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಸಂಘಗಳು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ನ ಪರವಾಗಿ ಹಿಂದಿನ ನಿಲ್ಲುವಂಥವು. ನಾಳೆ ಎಲೆಕ್ಷನ್ದಲ್ಲೇ ಈ ಯುವಕರನ್ನು ಉಪಯೋಗ ಮಾಡುವಂತಹ ಪ್ರಯತ್ನ ಈ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋಂಥ ಮಾತು. ಮತ್ತು ಈಗಾಗಲೇ ಗೊತ್ತಿರುವಂಗೆ ಈ ರಾಷ್ಟ್ರದ 40% ಜನ ಯುವಕರಿದ್ದಾರೆ. 40% ಜನ ಅಂದರೆ ಸಣ್ಣದಲ್ಲ. ಯಾಕಪ್ಪ ಅಂತಂದ್ರೆ 40ರಿಂದ 50% ಇದ್ದಾರೆ. ಅವರನ್ನು ಗ್ರ್ಯಾಬ್ ಮಾಡುವಲ್ಲೇ, ಈಗಾಗಲೇ ಅವ್ರನ್ನ ಹಿಡ್ಕೊಳ್ಳುವಲ್ಲೇ ಬಿ ಜೆ ಪಿಯಿಂದ ಯಶಸ್ವಿಯಾಗಿದೆ. RSS ಅನ್ನು ಮುಂದಿಟ್ಟುಕೊಂಡು ಜನರ ದೇಶಭಕ್ತಿ ಇನ್ನುಳಿದನ್ನು ಹಾಕಿಕೊಂಡು ಅವರನ್ನು ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂಥ ಪ್ರಯತ್ನ ಕಾಂಗ್ರೆಸ್ನ ಹಿಂದೆ ಸೇವಾದಳದಿಂದ ಆಗಬೇಕಾಗಿತ್ತು, ಅಲ್ಲಿ ಸರಿಯಾಗಿ ಆಗಲಿಲ್ಲ. ಇವತ್ತು ಗೊತ್ತಾಗ್ಯದ ಸಂಘಟನೆ ಎಷ್ಟು ಮಹತ್ವದ ಇರ್ತದೆ ಅಂತೇಳಿ. ಯಾಕಂದ್ರೆ ಒಂದು ಯಾವುದೇ ಸಂಘಟನೆ ಇಲ್ಲದೆ ಏನನ್ನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತು ಕಾಂಗ್ರೆಸ್ಸಿಗೆ ಮನವರಿಕೆ ಯಾಕೆ ಆಗ್ತಾಯಿದೆ ಅಂದರೆ ಅದು ಮೇಲಿನ ಮೇಲೆ ಸೋಲ್ತಾ ಇದೆ. ಹೀಗಾಗಿ ಸೋಲೋದ್ರಿಂದಾಗಿ ಸಹಜವಾಗಿ ಅದರ ಬೆಂಬಲಿಗರು ದೂರ ಹಾಕೋದು ಕಡಿಮೆ ಆಗ್ತಾ ಹೋಗ್ತಾರೆ. ಇದು ಕಡಿಮೆ ಆಗಿದ್ದಾರೆ. ಅದಕ್ಕೆ ಅದು ಹೆಚ್ಚು ಮಾಡ್ಕೋಸ್ಕರ ಇದು ಮಾಡ್ಲಿಕ್ಕದ ಅನ್ನೋದು ಬಿ ಜೆ ಪಿಗೆ ಆರೋಪ. ಮತ್ತು ಅವ್ರಿಗೆ ಸಹಜ ಅದ. ಮತ್ತು ನಮ್ಮ ವಿರುದ್ಧ ಅವ್ರು ಎತ್ತಿ ಕಟ್ತಾರೆ ಅವರನ್ನು ಅನ್ನುವಂಥದ್ದು, ನಾಳೆ ಸಂಘರ್ಷಕ್ಕೆ ಹಾದಿ ಆಗ್ತೈತೆ ಅನ್ನುವಂಥದ್ದು. ಈಗೆಲ್ಲ ಸರಿ ಅದ, ನಾವು ಆರಾಮಿರ್ತೀವಿ ಅನ್ನೋದು. 80-20 ಒಂದು ಆಟ ಮಾಡ್ಕೊಂಡು ಹೋಗ್ತೀವಿ ಅನ್ನೋಂಥ ಒಂದು ಮನೋಧಾರ್ಯ ಅದ. ಇಂಥ ಸಂದರ್ಭದಲ್ಲೇ ಈ ಒಂದು ಸಂಘಟನೆಗೆ ದುಡ್ಡು ಹಾಕಿದ್ದು ಸಹಜವಾಗಿ ಬಿ ಜೆ ಪಿ ನಾಯಕರಿಗೆ ಕಣ್ಣಲ್ಲಿ ಒತ್ತುದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಬಂದಾಗ ಈ ಮಾತುಗಳನ್ನ ಆಡಿದ್ದಾರೆ. ಏನಪ್ಪ ಅಂದ್ರೆ ಇದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋದಕ್ಕಾಗಿ ಮಾಡಿಕೊಂಡಂಥ ಒಂದು ಏನಪ್ಪ ಸಂಘಟನೆ. ಇದರಿಂದ ಯುವಕರಿಗೆ ಲಾಭ ಇಲ್ಲ. ನಿಜವಾಗಿ ಯುವಕರಿಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಅನೇಕ ಅವ್ರಿಗೆ ಉದ್ಯೋಗ ಒದಗಿಸುವಂಥ ಮತ್ತೇನು ಮಾಡೋಂಥ ಕೆಲಸಗಳನ್ನ ಅವ್ರು ಮಾಡಬೇಕಾಗಿತ್ತು ಅನ್ನೋಂಥ ಮಾತುಗಳನ್ನು ನಮ್ಮ